ಆಗಸ್ಟ್ 16. ಓಕೆ ಓಕೆ, ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 5:35, ಆಗಸ್ಟ್ 16ನೇ ತಾರೀಕು. ಟೆರೇಸ್ ಮೇಲೆ ಬಂದೆ ಸೂರ್ಯೋದಯ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು. ಸ್ಕೈ ಇನ್ನೂ ಕೂಡ ಬ್ಲೂ ಕಲರೇ ಇದೆ, ಸ್ಟಾರ್ಸ್ ಕೂಡ ಕಾಣುತ್ತೆ. ಬಹುಶಃ ಇವಾಗ ಸೂರ್ಯೋದಯ ಸ್ವಲ್ಪ ಲೇಟ್ ಅನಿಸುತ್ತೆ. ಇದು ಪೂರ್ವದ ದಿಕ್ಕು. ಕರೆಕ್ಟಾಗಿ ಸೂರ್ಯ ಹುಟ್ಟೋ ಜಾಗದಲ್ಲೇ ಮೋಡ ಬಂದುಬಿಟ್ಟಿದೆ. ಇದು ಪಶ್ಚಿಮದ ದಿಕ್ಕು. ಇನ್ನೂ ಕೂಡ ರಾತ್ರಿ ಇದ್ದಾಗೆ ಇದೆ. ಪೂರ್ವ ಭಾಗದಲ್ಲಿ ಬೆಳಕು ಕಾಣಿಸ್ತಾ ಇದೆ, ಪಶ್ಚಿಮದಲ್ಲಿ ರಾತ್ರಿನೇ ಇದೆ. ರಾತ್ರಿ ಹಾಗೇ ಇದೆ. ಬೆಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿ 7:30 ಆದರೂ ಇದ್ದೋಳಲ್ಲ. ನನ್ನ ಪಾಪು ಬಂದ್ಬಿಟ್ಟು ಮಖದ ಮೇಲೆ ರಪ್ಪ ಅಂತ ಬಿಡ್ತಾನೆ, ಸ್ಕೂಲಿಗೆ ಟೈಮ್ ಆಯ್ತು ಎದ್ದಾಳಪ್ಪ ಬೇಗ ಅಂತ. ಇಲ್ಲಿ ನೋಡಿದ್ರೆ 5 ಗಂಟೆಗೆ ಎದ್ಬಿಟ್ಟು ಮನೆ ಮೇಲೆ ಕೂತ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಆಟೋಮೆಟಿಕ್ ಎಚ್ಚರ ಆಗಿಬಿಡುತ್ತೆ. ಇವು ನಮ್ಮ ಬೋರ್ವೆಲ್ನ ಸೋಲಾರ್ ಪ್ಯಾನಲ್ಸ್. ಇನ್ನು ಕೆಲವೇ ನಿಮಿಷದಲ್ಲಿ ಆಕ್ಟಿವೇಟ್ ಆಗಿಬಿಡುತ್ತೆ. ಸೂರ್ಯನ ಕಿರಣ ಸ್ವಲ್ಪ ಬಂದರೂ ಸಾಕು, 6 ಗಂಟೆಯಿಂದ ಹಿಡಿದು ಸಂಜೆ 6:30 7 ಗಂಟೆ ತನಕ ಕೂಡ ರನ್ ಆಗುತ್ತೆ. ತುಂಬ ವಿಶೇಷವಾದ ಅನುಭವ ಇದು. ಯಾವುದೇ ಥರ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಅವಲಂಬಿತ ಆಗದಲೇ, ಸಂಸ್ಥೆ ಮೇಲೆ ಅವಲಂಬಿತನಾಗದಲೇ, ಪ್ರತಿಯೊಂದು ಪ್ರಾಕೃತಿಕ ದತ್ತವಾಗಿ ಪ್ರಕೃತಿಯ ಮೂಲಕನೇ ನಡೆಯುವಂಥ ಒಂದು ಸಿಸ್ಟಮ್. ಕರೆಂಟ್ ಹೋಯಿತು, ಲೈನ್ ಹೋಯಿತು, ಸಿಂಗಲ್ ಫೇಸ್, ಡಬಲ್ ಫೇಸ್, ಯಾವ ಸಮಸ್ಯೆನೂ ಇಲ್ಲ ಇದರಲ್ಲಿ. ಇದು ನಮ್ಮ ಶೆಡ್ಡು. ಕಳೆದ 1 ತಿಂಗಳಿಂದ ಶ್ರಾವಣ ಮಾಸದಕ್ಕಿಂತ ಸ್ಟಾರ್ಟ್ ಆಗಲಿಕ್ಕೆ ಮೊದಲು ಎಷ್ಟು ಗಾಳಿ ಇತ್ತು ಅಂತಂದರೆ, ಶೀಟ್ ಮೇಲ್ಗಡೆ ಹಾಕಿರೋ ಹಂಚೆಲ್ಲ ಹಾರೋಗಿವೆ. ಅದನ್ನೆಲ್ಲ ಮತ್ತೆ ಸರಿ ಮಾಡಬೇಕೀಗ.
ಇಲ್ಲಿ ನನಗೆ ಸಹಪಾಠಿಗಳು ಅಂತಂದರೆ ನವಿಲುಗಳು, ಪಕ್ಷಿಗಳು, ಸೊಳ್ಳೆಗಳು ಮತ್ತು ಅಲ್ಲೊಂದು ಇಲ್ಲೊಂದು ಹಾವುಗಳು. ಹಾವು ಸೌಂಡ್ ಮಾಡೋದು ಕೇಳೋದಿಲ್ಲ, ಆದರೆ ನವಿಲುಗಳು ಮಾತ್ರ ಮಾತಾಡಿಸ್ತಾನೆ ಇರ್ತವೆ ಅವಾಗವಾಗ. ಕೆಲವು ಸಲ ನರಿನೂ ನೋಡ್ತೀನಿ. ಪಟ್ಟಣದ ನಾಗರಿಕ ಜೀವನದಿಂದ ದೂರವಾಗಿ ಪರಿಸರದ ಮಧ್ಯದಲ್ಲಿ ಏಕಾಂತತೆಯಿಂದ ಒಬ್ಬಂಟಿಯಾಗಿ ಜೀವನ ಮಾಡೋ ಅನುಭವನೇ ಒಂಥರ ವಿಶೇಷ. ಮಾತಾಡಲಿಕ್ಕೆ ಯಾರೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಮ್ಮ ಜೊತೆ ನಾವೇ ಮಾತಾಡ್ಬೋದು. ಭಾಳ ಚೆನ್ನಾಗಿದೆ. ನನಗೆಲ್ಲದಕ್ಕಿಂತ ತುಂಬ ಇಷ್ಟ ಆಗೋದು ಈ ನಿಶ್ಶಬ್ದ. ಪ್ರತಿ ಶುಕ್ರವಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ, ಸ್ಯಾಟರ್ಡೇ ಇಲ್ಲಿಗೆ ಓಡಿ ಬರಲಿಕ್ಕೆ. ಇನ್ನೂ ಕೂಡ ಏನೂ ಗಿಡ ಹಾಕಿಲ್ಲ. ನಿನ್ನೆ ಸಂಜೆ ತಾನೇ ಮೈನ್ ಪೈಪ್ಲಿಂಗ್ ಮಾಡಿ ಮುಗಿಸಿದ್ವಿ. ಇನ್ನು ಗಿಡ ಎಲ್ಲ ಹಾಕೋದಂತೂ ಇದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿದೆಯಲ್ಲ, ಅದೇ ಮೈನ್ ಪೈಪ್ಲೈನ್ ಮಾಡಿದ ಜಾಗ. ಓಕೆ, ಆಕಾಶ ಈಗ ತಿಳಿಯಾಗ್ತಾ ಇದೆ ನೋಡಿ. ಡಿಸೆಂಬರ್ 16ನೇ ತಾರೀಕು, ಪೀಕ್ ರೈನಿ ಸೀಸನ್. ಇವಾಗ ಮೋಡ ನೋಡಿ, ಒಳ್ಳೆ ಡಿಸೆಂಬರ್ ಅಲ್ಲ, ಆಗಸ್ಟ್ 16ನೇ ತಾರೀಕು ಪೀಕ್ ರೈನಿ ಸೀಸನ್. ಡಿಸೆಂಬರ್ನಲ್ಲಿ ಇದ್ದಂಗಿದೆ ತಿಳಿ ಮೋಡ. ನೋಡಿದ್ರೆ ಈ ಸಮಯದಲ್ಲಿ ನೀಲಿ ಆಕಾಶನೇ ಕಾಣಿಸ್ಬಾರ್ದು, ಬರೀ ಮೋಡನೇ ಇರಬೇಕು. ನಾವು ಎಷ್ಟು ದೂರ ನೋಡಿದ್ರೂ ಕೂಡ ಎಲ್ಲೂ ಒಂದು ಮೋಡ ಇಲ್ಲ, ಬರೀ ಆಕಾಶ ಇದೆ. ಯಾತಕ್ಕೆ ಮಳೆ ಇಲ್ಲೆಲ್ಲ ಒಂದು ಹತ್ರದಲ್ಲೇ ಇದೆ, ನನ್ನನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅನಿಸುತ್ತೆ. ಅದನ್ನು ಹೇಗಾದರೂ ಮಾಡಿ ಫ್ರೆಂಡ್ ಮಾಡ್ಕೊಂಡು ನನ್ನ ಮನೆ ಸುತ್ತಮುತ್ತಲೇ ಓಡಾಡೋ ಥರ ಮಾಡ್ಕೋತೀನಿ.